ಏನಾಯ್ತು? ಅವಿನಯ್ ಮತ್ತೆ ಕಾರ್ತಿಕ್ ನಮ್ ಚಂದ್ರು ನೋಡ್ತಿದಾರಂತೆ, ನಮ್ಮ ನೋಡ್ಕೊಂಡು ಇಲ್ಗೂ ಬರ್ತಿದ್ದಾರೆ. ಬರ್ಲಿ, ಒಂದ್ ಕೈ ನೋಡ್ಕೊಳ್ಳೋಣ. ಏಯ್ ಬಾರೋ ರೀಲ್ಸ್ ರಾಜ. ಯಾರ ಅದ? ಹೇ ಇವನು ಬಾರ ಮಜಾ, ಬಾರೋ. ಇರ್ಲಿ ಬಾರೋ. ಹೋಗ್ಬೇಡ ಬಾರೋ. ಅದೇನೋ ಕೇಳ್ಕೊಬರೋಣ ಬಾ. ಬಂಡ್ರೋ ರೀಲ್ ಸ್ಟಾರ್ಸ್. ಏನು ಅಷ್ಟು ದೊಲದ್ ಬಂದ್ಬಿಡ್ತಾ? ಯಾರ ಇವರು? ಹೇ ಇವರು ಕಣ ಇಷ್ಟ ಸ್ಟಾರ್ಸು. ಇವ್ರ ಇವಾಗಲೇ ಸ್ಟಾರ್ ಫೀಲಿಂಗ್ ಇವ್ರಿಗೆ. ಕಟ್ಔಟ್ ಹಾಕ್ತಾನ, ಹ್ಯಾಂಡಲ್ ಮನ್ ಪಕ್ಕದಲ್ಲಿ ಹಾಕ್ಸ್ತಿ ಕಟ್ಔಟು. ಹೋಗೋಣ ಬಾರೋ. ಇದು ನನ್ಗೊಂದು ವಿಲನ್ ಚಾನ್ಸ್ ಕೊಡ್ರೋ. ಮಗ ಇವ್ರ ಕೈಲ ಡೈಲಾಗ್. ಹೌದು ಕರೆಕ್ಟ್. ಇವಾಗ ಒಂದು ಡೈಲಾಗ್ ಹೊಡಿ ಇವಾಗ. ಡೈಲಾಗ್ ಹೊಡೆ, ಡೈಲಾಗ್ ಹೊಡೆ ಮಗ. ಇವಾಗ ಒಂದು ಡೈಲಾಗ್ ಹೊಡಿಲೇಬೇಕು ನೀನು. ಒಡೆ ಮಗ, ಒಡೆ ಮಗ ಹೆಂಗ್ ಹೊಡಿತ ನೋಡೋಣ. ನಿಜವಾಗ್ಲು ಇನ್ಸ್ಟಾ ಸ್ಟಾರ್ತೇನೆ ಇವರು. ಬಾರೋ. ಬರ್ರೋ. ಬಲ್ರಾಮ ಯಾಕೆ ಕೆಲ್ಸಕ್ಕೆ ಹೋಗಿಲ್ವಾ? ಯಾವನೇ ಇವನು? ನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಇಲ್ಲ, 8 ದಿನ ನಮಗೆ ನಮ್ಮ ಹುಡುಗರಿಗೆ ರಜಾ ಕೊಟ್ಟಿದ್ದೀನಿ. ಹಂಗಾದ್ರೆ ನಾನು ಆರ್ಡ್ರು ಯಾವ ಆರ್ಡ್ರು? ಹೋಗಲ್ಲೇ ರಜಾ ದಿನ ಮಜಾ ಏನಂತೀರಾ ಸರ್? ಸರ್ ಇದೊಂದೇ ಒಂದ್ಸಲ ಚಾನ್ಸ್ ಕೊಡಿ ಸರ್, ತರಿಸ್ಕೊಟ್ಬಿಡ್ತೀನಿ ನಿಮಗೆ. ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ. ಕಸ್ಟಮರ್ ಆರ್ಡರ್ ಬೇಗ ಕಳ್ಸೋ. ಆರ್ಡ್ರ್ ಕೊಡ್ದಿರೋ ಮಾಡಿದ್ದೀರಿ ನಮ್ಮ ಮಕ್ಕಳ. ಮಾಡ್ತೀನಿ, ನಿಮ್ಮ ಮ್ಯಾನೇಜರ್ ಕಡೆಯಿಂದ ಫೋನ್ ಬರುತ್ತೆ ನಿಮಗೆ. ಮೇಲ್ ಹಾಕ್ತೀನಿರೋ ಅವ್ರಿಗೆ. ಯಾವ ಆರ್ಡ್ರು? ಯಾವ ಆರ್ಡ್ರು ನನಗೂ ಗೊತ್ತಾಗ್ತಾ ಇಲ್ಲ. ನೋಡಿ ಇವಾಗ ನಿಮ್ಮ ಮ್ಯಾನೇಜರ್ ಕಡೆಯಿಂದ ಕಾಲ್ ಬರುತ್ತೆ. ಬ್ಲೇಡಿ ಇಡಿಯಟ್ಸ್. ಹಾಂ ಸರ್, ಆಯ್ತು ಸರ್. ಆರ್ಡರ್ ಕಳಿಸ್ಲೇಬೇಕು. ಆರ್ಡರ್ ಕಳಿಸ್ಬಿಟ್ಟು ಫೋನ್ ಮಾಡು. ನೋ ಮಗ, ಇವ್ನು ಯಾವುದೋ ಆರ್ಡ್ರ್ ಅಂತೆ, ಅದನ್ನು ತಗೊಂಡು ಗಾಡಿಗೆ ಲೋಡ್ ಮಾಡಿಬಿಟ್ಟು ಅದರಲ್ಲಿ ಹಂಗೆ ಇವನ್ನ ಕಳಿಸ್ಬಿಡ್ರಿ ಅಂತ ಹೇಳ್ತೀನಿ. ಟೈಮ್ ಸೆಟ್ ಮಾಡಿದೆ, ನೆಕ್ಟ್ ಮಾಡೋಗು. ಅಯ್ಯ ನಿನ್ನಪ್ಪ ಏನು ಮಾಡ್ತಿದ್ದೆ? ಬರ ಈ ಕಡೆ ಬಾಯ್. ನೀನು ಮಾಡೋ ಹೋಗ. ಮಾಡೋ ನೀನು ಲೈ ಆ್ಯಕ್ಟ್ ಮಾಡೋದೈ. ಹಣ ಬಿಟ್ಬಿಡೋಣ. ಈ ಥರ ಮಾಡಬೇಡಿ, ಹೋಗ ಆ ಕಡೆ. ನೀನು ಮಾಡಿಸೋ ಅಣ್ಣ. ಪ್ಲೀಸ್ ಅಣ್ಣ, ಬಿಡೋಣ ಇಷ್ಟ ಸ್ಟಾರ್. ಎಲ್ಲ ಕೊಡಿ ಇವಾಗ. ಹೋಗ. ಹೋಗಲೇ. ಆ್ಯಕ್ಟ್ ಮಾಡಲಿ. ಹೋಗ, ಆ್ಯಕ್ಟ್ ಮಾಡ. ಇದೆಲ್ಲ ನೀನು ಮಾಡಿಸೋ ಅವನ ಹತ್ರ. ಹೋಗ ಮಾಡೋ ಆಡೋ. ಇವೆಲ್ಲ ಇಟ್ಕೋಬೇಡ, ನಮ್ಮ ಅಣ್ಣನ ಕರ್ಕೊಂಬರ್ತೀನಿ. ಗೊತ್ತೀನಿ. ಬರ ಹೋಗೋಣ. ಅಣ್ಣ ನೋಡೋಣ, ಅವನ್ನ ನೋಡಿತಾವನೆ. ನಾವಿಬ್ಬರು ನೋಡಿದ್ರು ಅವನು. ಅಣ್ಣ ಬಾರ, ಏನೋ ಗಲಾಟೆ ಆದಂಗಿದೆ. ಇರಪ್ಪ ಏನು ಹುಡುಗನೇ ಹೊಡಿತೀಯ? ಮಾತಾಡೋಣ ಇರಪ್ಪ. ನಿಮ್ಮ ಮೇಲೆ ರ್ಯಾಗಿಂಗ್ ಜಾಸ್ತಿ ಆಗುತ್ತೆ. ಇಷ್ಟೇ ಕಾಲ ಆಯ್ತಲ್ಲ ಗುರು. ಮೊದಲು ನಿನ್ಗೂಗಿ ಬೇಕಣ. ಅವನ ಜೊತೆ ಸೇರ್ಕೊಂಡು ಏನು ಆಟಾಡ್ತಾ ಇದೆಯಾ? ಹೋಗಿ ಆ ಟೀ ಅಂಗಡಿ ಹತ್ರ ರೀಲ್ಸ್ ಮಾಡಕ್ಕೆ ಹೋಗಿದ್ಯಲ್ಲ. ನಾಚಿಗೆ ಗೊತ್ತಿಲ್ಲ ಎಸ್ಕೆ ಬೈ. ಅಲ್ಲ ಗುರು, ನಮ್ಮನ್ನು ಬಿಟ್ಟು ರೀಲ್ಸ್ ಮಾಡೋಕೆ ಹೋದ್ರಲ್ಲ, ಅದಕ್ಕೆ ಹೇಳ್ದೆ ಗುರು. ಬ್ರೋ ನಾನು ಯಾರು ಮೆಚ್ಬೇಕಂತ ರೀಲ್ಸ್ ಮಾಡ್ತಾ ಇಲ್ಲ ಬ್ರೋ. ಆಯಿತು, ನನಗೆ ಗೊತ್ತು ನಾವೇನೋ ಸ್ಟಾರ್ ಆಗಿಬಿಡ್ಬೇಕು, ಫೇಮಸ್ ಆಗಿಬಿಡ್ಬೇಕು ಅಂತ ಇವೆಲ್ಲ ಮಾಡ್ತಾಯಿಲ್ಲ. ನಿಮ್ಗೆ ಈ ಕೆಲಸ ಇಷ್ಟ ಅಂತ ನೀವು ಮಾಡ್ತಾಯಿದ್ದೀರಾ. ಯಾರನ್ನೂ ಮೆಚ್ಸೋದು ಬೇಕಾಗಿಲ್ಲ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡು ಬೇಕಾಗಿಲ್ಲ. ಅಣ್ಣ ನಾನು ರೀಲ್ಸ್ ಚೆನ್ನಾಗಿ ಮಾಡ್ತಾ ಇಲ್ಲ, ಅದಕ್ಕೆ ಜನ ನಾನು ನೋಡಿ ನಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೀನು ಯಾಕೆ ಹಂಗೆ ಅನ್ಕೊತೀಯ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಾವೇ ಒಂದು ಒಳ್ಳೆ ಕಂಟೆಂಟ್ ಮಾಡೋಣ. ಫೈನ್. ನಾನು ಮನೆಗೆ ಹೋಗ್ತೀನೋ. ಧನುಷ್ ಎಲ್ಲಿ ಹೋದ?
ಅವ್ನು ಬೇಜಾರು ಮಾಡ್ಕೊಂಡು ಮನೆಗೆ ಹೋದ. ಮೊದಲು ಮುಂಜಾನು ನಾವು ಕರೆದಿದ್ದ ತಕ್ಷಣ ಬರ್ತಾ ಇದ್ದ, ಇವಾಗ ಬರ್ತಾನೆ ಇಲ್ಲ. ಎಲ್ಲ ವಿನಯಿಂದ ತಾನೇ ಇದು. ಈ ಸಲ ಸಿಕ್ಕಿದ್ರೆ ಮಾತ್ರ ಬಿಡಲ್ಲ. ಮಗ, ನಾನು ಅಲ್ಲಿರ್ಬೇಕಾಗಿತ್ತು. ಮಂಜೂರು ಹಿಡ್ಕೊಂಡು ಅಲ್ಲೇ ಹೊಡೆದಾಕ್ಬಿಡ್ತಾ ಇದ್ದೆ. ಅವರಿಂದಾನೆ ತಾನೇ ಇವೆಲ್ಲ ಆಗಿತ್ತು. ಇಲ್ಲಾರೋ ಪ್ಲ್ಯಾನ್ ಮಾಡಿ ಹೊಡಿಬೇಕು. ಮಕ ಯಾಕ್ರು ಒಂಥರ ಮಾಡ್ಕೊಂಡಿದ್ದೀರಾ? ಇದು ಹೊಸ ಬೆಡ್ ತಾನೇ ಮೊನ್ನೆ ತಗೊಂಡಿದ್ದು, ಮತ್ತೆ ಮುರಿದೋಗಿದೆ. ಅದು ನಮಗೂ ಮತ್ತೆ ಬೂಡ್ ಬಸೀರ್ ಗ್ಯಾಂಗ್ ಅವ್ರಿಗೂ ಜಗಳ ಆಯ್ತು. ಅವ್ರ ಟೀಮ್ ಸ್ಟ್ರಾಂಗ್ ಇತ್ತು. ಮಧ್ಯದಲ್ಲಿ ಇವನ್ ಬರೋದ ಸೆಟ್ಲ್ಮೆಂಟ್ ಮಾಡಕ್ ಹೋಗಿದ್ದು ಇವನು. ನಾನು ಒಬ್ಬ ಅಮಾಯಕಾಂತ್ ಇವನಿಗೆ ಬಿದ್ದೋಯ್ತು. ನೊಂದ್ಕೋಬೇಡ ಬಿಡೋ, ಇರೋ ವಿಷಯ ತಾನೇ ಹೇಳಿದ್ದು. ಏನಂತೀರಾ? ಬಿದ್ದೋಯ್ತು ಸರಿಯಾ ಬಿದ್ದೋಯ್ತು. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಇವ್ರು ಬಟ್ಟೆಗಳು ಒಣಗಾಕಿದ್ರೆ ಬರಂಗಿಲ್ಲ. ಅಕ್ಕ 5 ನಿಮಿಷ ಹೋಗ್ತೀವಿ. How many times you are telling the same words? Get lost from here. ಏನೋ ಅವ್ರ ಅಕ್ಕ ಹಿಂಗೆ ಪುಂಗುತ್ತವ್ರೆ ಇಂಗ್ಲೀಷಲ್ಲಿ. ನಿಮ್ಮೊಬ್ರಿಗೇನೆ ಇಂಗ್ಲೀಷ್ ಬರೋದು? ನಮ್ಮ ಹುಡುಗನಿಗೂ ಇಂಗ್ಲೀಷ್ ಬರುತ್ತೆ. ಹೇಳು ಮಗ. It's the private property, it's the absolute public is the property, it's the private property. You all just speak to right, there's a right to speak here. You want to privilege, you want to access to the other than the powers and passion. So privilege. ಸಾಕ್ಬಿಡ. ಇದೇನ ಮಗ, ನಾವು ಅಮ್ಮಗಿರೋದ ಒಬ್ಬನೇ ಒಳ್ಳೆ ಮಗ. ಈ ಥರ ತಪ್ಪು ಮಾತುಗಳು ಮಾತಾಡಿದಿ ಅಂದ್ರೆ ನಿಜವಾಗ್ಲೂ ಟಿಪ್ಪರ್ ಕೂತ್ಬಿಡ್ತೀನಿ. ಬರೋ ಅದೆಲ್ಲ ನಾನು ಸೆಟ್ಮೆಂಟ್ ಮಾಡ್ತೀನಿ. ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ, ನಾಳೆ ಮಾತಾಡೋಣ ಬಿಡು. ಏನು ಗುರು ಮತ್ತೆ ಕಿರಿಕಂತ ಅವ್ರದ್ದು? ಏನಿಲ್ಲ, ಎಲ್ಲ ಸಾಲ್ವ್ ಮಾಡಿದ್ದೀನಿ ಬಿಡು. ಎಣ್ಣೆ ಹೊಡಿಯೋಕೆ ಒಳ್ಳೆ ಪ್ಲೇಸ್ ಇಟ್ಕೊಡೋಣ ಭಯ್ಯ. ಎಷ್ಟು ಟೇಕೋ ತೊಗೊಂತೀಯಾ? ಮಗ, ಇದು ಲಾಸ್ಟ್ ಟೇಕು ಮಗ. ಹೇಳಿದ್ರೆ ಹೋಗ್ಬಿಡ್ತೀಯಾ? ಇವೆಲ್ಲ ಬೇಕಾ ನಿನಗೆ? ಚಂದ್ರು ಅಲ್ಲಿ ನೋಡು. ರೀಲ್ಸ್ ಇಲ್ಲಿ ಬಂದ್ಬಿಡ ರೀಲ್ಸ್ ಮಾಡೋಕ್ಕೆ. ಮಗ, ಕರೆ ಅವ್ರನ್ನ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಬನ್ರ ಇಲ್ಲಿ ಅಣ್ಣ, ಒಂದು 5 ನಿಮಿಷ ಹೋಗ್ಬಿಡ್ತೀವಣ್ಣ. ನಿಮಗೆ ಹೇಳ್ತಾ ಇರೋದು ಬರಲೇ ಇಲ್ಲ. ಬಾರೋ, ಅದೇನು ಕೇಳ್ಕೊಂಬರೋಣ. ಬನ್ನಿ ಬನ್ನಿ ರೀಲ್ ಸ್ಟಾರ್ಸ್, ಬನ್ನಿ ಬನ್ನಿ ರೀಲ್ ಸ್ಟಾರ್ಸ್. ಮಗ, ರೀಲ್ಸ್ ಚೆನ್ನಾಗಿ ಮಾಡ್ತೀಯ. ಅವ್ನು ಡೈಲಾಗ್ ಹೊಡ್ಯ. ನೀನು ಹೊಡೆಯೋ ಡೈಲಾಗ್ ಹೆಂಗಿರ್ಬೇಕಂದ್ರೆ ನಾಳೆನೇ ನಾನು ದುಡ್ಡು ಹಾಕಂಗಿರ್ಬೇಕು. ಅವ್ನು ಡೈಲಾಗ್ ಕೇಳ್ತಾನೆ, ವಿಡಿಯೋ ಮಾಡ. ಹೊಡಿ ಡೈಲಾಗ್ ಹೊಡಿ. ಡೈಲಾಗ್ ಕೊಡಿ ಮಗ. ಹೊಡೆಯೋ ಡೈಲಾಗು ನಿಮ್ಗೆ ಲೈಕ್ ಕೊಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ, ಫ್ರೆಂಡ್ಸ್ಗೆಲ್ಲ ಫಾಲೋ ಮಾಡಿಸಿದ್ದೀನಿ. ಏನೋ ಯೋಚನೆ ಮಾಡ್ತಾ ಇದೀಯಾ? ಹೊಡಿಯೋ ಡೈಲಾಗು. ಮಾಡು. ಬಾರೋ ಹೋಗೋಣ. ನನ್ನ ಮಕ್ಳಿಗೆ ಐತೆ ಒಂದಿನ. ರೀಲ್ ಸ್ಟಾರ್ಸ್ ಬರ್ರೋ. ಗುರು ನಿನಗೆ ಎಷ್ಟು ಬೇಕು ಹೇಳು ಗುರು, ನಾನು ಕೊಡಿಸ್ತೀನಿ ನಿನಗೆ. ಯಾಕೆ ಹೋಗ್ಬೇಕಾ? ಟಿಕ್ ಟಾಕ್ ಸ್ಟಾರ್ಗಳು ಕಾರ್ಸು, 1-2 ಪಿಕ್ ಹಾಕ್ಸ್ಬಿಡೋಣ. ಟಿಕ್ ಟಾಕ್ ಸ್ಟಾರ್ಸ್ ಬರೋ ಇಲ್ಲೇ. ಟಿಕ್ ಟಾಕ್ ಸ್ಟಾರ್ ಬರೋ. ನನ್ನ ಮಕ್ಳಿಗೆ ಸಿಗ್ಬೇಕಾ? ಎಲ್ಲೋದ್ರೂ ನನ್ನ ಮಕ್ಕಳು ಸಿಗ್ತಾರಲ್ಲ. ಮಾತಾಡಕ್ಕೆ ಬರ್ತೀರ ಬರಲ್ಲೇ. ಬ್ರೋ, ಸುಮ್ಮನೆ ಕಿರಿಕೇಕೆ ಕುಡ್ದ್ಬಿಟ್ಟವ್ರು, ಅದೆಲ್ಲ ಕೇಳ್ಕೊಂಡು ಬಂದ್ಬಿಡೋಣ ಬಾ. ನನ್ನ ಮಕ್ಳು ಇದ್ದಿದ್ದೇ ಗುರು ಯಾವಾಗ್ಲೂ. ನಾನು ಸುಮ್ಮನೆ ಹೇಳಿದ್ದು ಮಾತಾಡಿದ್ದು ಅಂತ. ನೀವು ನಮ್ಮ ಫ್ರೆಂಡ್ಸ್ ಅಲ್ಲ, ಬರ್ರೋ ಕುಡಿಯೋಣ. ಇರ್ಲಿ, ಕೂತ್ಕೊಡ್ರ. ಅಣ್ಣ, ಟೈಮ್ ಆಗ್ತಿದೆ. ಯಾಕೆ ಅಣ್ಣ ಕರೆದಿದ್ದು? ಕೂತ್ಕೊಡ್ರ. ಮಗ, ಇವು ರೀಲ್ಸ್ ಮಾಡ್ತಾರೆ, ಕೂತ್ ಹೆಂಗೆ ಮಾಡ್ತಾರೆ. ವಿನಯ್ನು ಅವ್ನು ಹೈಲೈಟ್ ಆಗೋಕ್ಕೋಸ್ಕರ ಇವನ್ನೆಲ್ಲ ಯೂಸ್ ಮಾಡ್ಕೊತಾವನೆ. ಅದು ಹೇಳಿದರೆ ಇವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಏನು ಅರ್ಥ ಆಗಲ್ಲ ಗುರು. ಮಗ, ನೀವು ಈ ಥರನೇ ವೀಡಿಯೋಗಳು ಮಾಡ್ಕೊಂಡಿದ್ರೆ ಜನಗಳಿಗೆ ಕಾಮಿಡಿ ಪೀಸ್ಗಳಾಗ್ಬಿಡ್ತೀರ. ಬೋಗಸ್ ಆಗ್ಬಿಡ್ತಾರೆ ಗುರು. ಸರಿ ಆಯ್ತಣ್ಣ, ನಾವು ಬರ್ತೀವಿ. ಹೋಗ್ತಾ ಅವ್ರೆ. ಹೋಗ್ಲಿ ಬಿಡ, ನಾನು ಹೇಳಿರೋದೆಲ್ಲ ಅರ್ಥ ಆಗಿರುತ್ತೆ. ಈ ಹುಡುಗಿ ನಾನು ಫಾಲೋ ಮಾಡ್ತಾವಳೋ. ನಂದೇ ಕಣ್ಣ ಫೇಕ್ ಅಕೌಂಟ್. ಕಸ್ಟಮರ್ ಬೇಗ ಕಳಿಸ್ರೋ, ಕಸ್ಟಮರ್ ಹೋಗಿತಾ ಇದ್ದೆ. ನಾನು ನಿಮ್ಮ ಟೀಮ್ ಸೇರಕ್ಕೆ ಕೆಲಸ ಮಾಡ್ತಾ ಇದ್ದೆ, ಮತ್ತು ನಿಮ್ಮ ಮ್ಯಾನೇಜರ್ಗೆ ಮೇಲ್ ಹಾಕ್ಬಿಡ್ತೀನಿ, ನೋಡ್ಕೋ. ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಇವನು ವರ್ಕ್ ಫ್ರಮ್ ಟೀ ಶಾಪ್ ಮಾಡ್ತಾವನ.
ಈ ಥರ ಲುಕ್ಗಳು, ಈ ಥರ ಬಿಲ್ಡಪ್ಗಳು, ಈ ಥರ ರಿಯಾಕ್ಷನ್ ಕೊಟ್ಟಿದ್ದೆ ಅಂದರೆ ಮಕ್ ಕೊಡ್ದು ಬಿಡ್ತೀನಿ. ನಾಯಿ ಕಚ್ಚಿರ್ಬೇಕು. ಅಯ್ಯೋ ಬರ್ಸ್ತರದು ಮರ್ತ್ಬಿಟ್ನೆ. ಮಗ ಬೇಜಾರು ಮಾಡ್ಕೊಂಡ್ರೇನು? ಇಲ್ಲ ಬಿಡಿಯಾನೆ. ಬಿಲ್ ನಂದು ಸೇರಿಸಿ ಪೇ ಮಾಡಿಬಿಟ್ರು. ಬಿಲ್ಲ. ಹಾಂ, ಈ ಸಾರಿ ನೋಡು ಎಷ್ಟು ಚೆನ್ನಾಗಿದೆ. ಈ ಸರಿನಾ ಮೊನ್ನೆ ನೋಡಿದಕ್ಕಿಂತ ಇವಾಗ ಈ ಡಿಸೈನ್ ಕಲರ್ ತುಂಬಾ ಚೆನ್ನಾಗಿದೆ. ನೋಡೆ ಹುಚ್ಚುಚ್ಚಾಗಿ ರೀಲ್ಸ್ ಮಾಡೋ ಅವನೇ. ಹೇ ಇವನು ಅಷ್ಟೇ ಇವ್ರ ಅಮ್ಮ ಅಷ್ಟೇ ಹುಚ್ಚುಚ್ಚಾಗ ಇದು. ಓಯ್ ಮಂಜ, ಬಾರ ಇಲ್ಲಿ. ಲೋ ಮಂಜ, ಬಾರ ಇಲ್ಲಿ. ಏನೋ ಮಗ, ನಾವು ಕರೆದ್ರೆ ಬರೋದೇ ಇಲ್ಲ. ಬಂದೆ ತಾನೇ ಅಣ್ಣ. ಸಣ್ಣ ಪುಟ್ಟ ಗಲಾಟೆಗಳಾಗುತ್ತಪ್ಪ, ಹಂಗಂತ ದುಶ್ಮನಾಗಿ ಇದ್ಬಿಡೋಕ್ಕಾಗುತ್ತಾ? ಮುಂಜ ಅವ್ರು ಮಾಡೋ ರೀಲ್ಸಲ್ಲಿ ನೀನು ಕರ್ಕೊಂಡು ಹುಚ್ಚುಚ್ಚಾಗಿ ಆ್ಯಕ್ಟಿಂಗ್ ಮಾಡಿಸ್ತಾ ಇದ್ದಾರೆ ಎಲ್ಲ. ಅವ್ರು ಹೀರೋಗ್ಲಾಗ್ತಾ ಇದ್ದಾರೆ, ನಿನ್ನ ಕಾಮಿಡಿ ಪೀಸ್ ಆಗ್ತಾ ಇದೆಯಾ? ಇವ್ರು ಒಳ್ಳೇದಕ್ಕೋಸ್ಕರ ಹೇಳ್ತೀವಿ, ಕೇಳಲ್ಲ ಇವರು. ಯೋಚನೆ ಮಾಡು ಒಂದ್ಸಲಿ. ಹೌದಲ್ವಾ? ಏನ್ರ ಇಬ್ಬರೇ ಬಂದಿದ್ದೀರಾ? ಎಲ್ರು ನಿಮ್ಮ ಫ್ರೆಂಡ್ಸು ನಮ್ಮ ಚಂದ್ರನ ಕೀರ್ತಿನ ಹೊಡೆದ್ರಂತೆ. ಈಗ ನಮ್ಮ ನೋಡಿಗೆ ಬಂದ್ರಾ? ಯಾಕೆ ಹೊಡಿತಾ ಇದ್ದೀರಾ? ಯಾಕೆ ಹೊಡಿತಾ ಇದ್ದೀವಾ? ಕೆಲವ್ರು ಏನೇ ಮಾತಾಡಿದ್ರು ಕೇರ್ ಮಾಡದೇ ಇರೋರು ಇರ್ತಾರೆ. ಇನ್ನು ಕೆಲವರು ನಿಮ್ಮ ಮಾತುಗಳಿಗೆ ಪ್ರತಿ ಉತ್ತರ ಕೊಟ್ಟು ನಿಂತ್ಕೊಳ್ಳೋ ಗಟ್ಟಿ ಮನಸ್ಥಿತಿಯವರು ಇರ್ತಾರೆ. ಕೆಲವರು ಮೃದು ಸ್ವಭಾವದವ್ರು ಇರ್ತಾರೆ, ತುಂಬ ಸೂಕ್ಷ್ಮ ಇರ್ತಾರೆ. ನಿಮ್ಮಿಂದನೇ, ನಿಮ್ಮ ಮಾತುಗಳಿಂದನೇ ಆ ಜೈ ಸೂಸೈಡ್ ಮಾಡ್ಕೊಂಡಿದ್ದು. ಸಾರಿ ಮಗ ಅಜಯ್. ನೀನು ಮೃದು ಸ್ವಭಾವದವನು ಅಂತ ನಮಗೆ ಗೊತ್ತು, ಆದರೆ ಇಷ್ಟೊಂದು ಸೂಕ್ಷ್ಮ ಅಂತ ನಮಗೆ ಗೊತ್ತಿದ್ದಿಲ್ಲ. ಅಣ್ಣ ಸಾರಿ ಅಣ್ಣ, ಈ ಥರ ಆಗುತ್ತಂತ ನನಗೂ ಗೊತ್ತಿದ್ದಿಲ್ಲ. ಅವ್ರ ತಾಯಿನ ನೋಡ್ಕೊಳ್ಳೋಕಿದ್ದಿದ್ದು ಒಬ್ಬನೇ ಮಗ. ಅವ್ನು ಸತ್ತೋದ್ಮೇಲೆ ಅವ್ರ ತಾಯಿ ಎಷ್ಟು ನೋಡ್ತಿದ್ದಾರೆ, ಎಷ್ಟು ಕೊರಗಿದ್ದಾರೆ ಅಂತ ಗೊತ್ತೇನು ನಿಮಗೆ? ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕಾಗಲಿ, ಒಬ್ಬರನ್ನ ಹೀಳಿಸೋದಕ್ಕಾಗಲಿ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕಾಗಲಿ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಮಾಡಿಬಿಟ್ರಿ.